ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಮನೆ ಕೊಡಬೇಡಿ. ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ವಾಸ ಇದ್ದವರು ಯಾರು, ಎಲ್ಲಿ ಅವರವರು ಅನ್ನೋದು ಮೊದಲು ತನಿಖೆ ಆಗಲಿ. ತನಿಖೆ ನಡೆಯೋ ತನಕ ಮನೆ ಹಂಚಿಕೆ ಮಾಡಬಾರದು. ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಅವರು ಯಾರು, ಎಲ್ಲಿ ಅವರು ಅನ್ನೋದು ಮೊದಲು ತನಿಖೆ ಆಗಲಿ. ತನಿಖೆ ನಡೆಯೋ ತನಕ ಮನೆ ಹಂಚಿಕೆಯನ್ನ ಮಾಡಬಾರದು ಅಂತ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ ಮಾಡಿದ್ದಾರೆ. ನಮಗೆ ಡೌಟ್ ಇದೆ, ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. IAS ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾರಿವರು, ಇವರು ಕನ್ನಡಿಗರ ಅಲ್ಲವೇ, ವಿದೇಶಿಗರ ಹೌದು ಅಲ್ಲವೇ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಅಲ್ಲಿವರೆಗೂ ಯಾವುದೇ ಮನೆಯನ್ನು ಅವ್ರಿಗೆ ಕೊಡಬಾರದು, ಯಾವುದೇ ಮನೆಯನ್ನು ಕೊಡಬಾರದು. ನಾನು ಅಧಿಕಾರಿಗಳು ಕೇಳಿದಾಗ ಅವ್ರು 6 ತಿಂಗಳಿಂದ 1 ವರ್ಷದ ಒಳಗಡೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೋಗಿಲು ಲೇಔಟ್ ಒತ್ತುವರಿ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ. ಇದು 2023ರ ಗೂಗಲ್ ಮ್ಯಾಪ್ ಅನ್ನ ತೋರಿಸಿ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. 20 ವರ್ಷಗಳಿಂದ ಅಲ್ಲಿ ವಾಸವಾಗಿದ್ದವರು ಯಾರೂ ಇಲ್ಲ. 6 ತಿಂಗಳಿಂದ ಆ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಒತ್ತುವರಿದಾರರಿಗೆ ಮನೆ ಕೊಡೋದಾದ್ರೆ ವಕ್ಫ್ ಭೂಮಿ ಕೊಡಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು. ವ್ಯಕ್ತಿಗೆ ಲೀಸ್ ಕೊಟ್ಟಿದ್ದು ಬಂಡೆ ಹೊಡ್ಕೊಳಕ್ಕೆ. ಅವರು ಬಂಡೆ ಹೊಡ್ಕೊಂಡಾದ್ಮೇಲೆ ಇದು ಹಳ್ಳ ಆಯಿತು, ಕಲ್ಲು ಕ್ವಾರಿ ಆಯಿತು. ಆ ಕಲ್ಲು ಕ್ವಾರಿಯಲ್ಲಿ ಇದನ್ನು ಘನತ್ಯಾಜ್ಯ ವಿಲೇವಾರಿಗೆ ಬೆಂಗಳೂರಿಗೆ ಹತ್ತಿರ ಇದೆ ಅಂಥೇಳಿ ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮೇಲೆ ಇದನ್ನು ಕೊಟ್ಟಿದ್ದಾರೆ. ಕಾರ್ಪೊರೇಷನ್ನ ರಿಕ್ವೆಸ್ಟು ಅದೇಲ್ಲಪ್ಪ ಇಲ್ಲಿದೆ, ಕೊಡ್ತೀನಿ ಅದನ್ನು ರಿಕ್ವೆಸ್ಟ್ ಮೇಲೆ ಕೊಟ್ಟಿದ್ದಾರೆ. ಇದು ಮ್ಯಾಪ್, ಪ್ಯೂರ್ಲಿ ಸರ್ಕಾರಿ ಜಮೀನು. 9 ಎಕರೆ 38 ಗುಂಟೆನ ಆಯುಕ್ತರು ಅವ್ರಿಗೆ ಹಸ್ತಾಂತರ ಮಾಡಿರೋ ಪ್ರತಿನೂ ಇದೆ ಇಲ್ಲಿ. ಹಸ್ತಾಂತರ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿದಲ್ಲ ಇದು. ದಿಸ್ ಇಸ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿ ಲ್ಯಾಂಡ್. ಇದು ವಕ್ಫ್ ಬೋರ್ಡ್ದಲ್ಲ. ದಾನಕ್ಕೆ ಕೊಡಬೇಕು ಅಂತ ಬಡವರು ಯಾರ್ಯಾರು ಇದ್ದಾರೋ ಅವರಿಗೆ ನಿರ್ಗತಿಕರಿಗೆ ಮನೆ ಕಟ್ಕೊಡೋಕ್ಕೆ ಇರೋವಂಥದ್ದು ವಕ್ಫ್ ಬೋರ್ಡು ಆಸ್ತಿ. ಈಗ ಕಟ್ಕೊಡ್ಲಿ, ಅಲ್ಲಿ ಸಿದ್ದರಾಮಯ್ಯನವರೇ ಕಟ್ಕೊಡಿ. ಅಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಇದೆಯಲ್ಲ, ಎಷ್ಟು ಲಕ್ಷಾಂತರ ಎಕರೆ ಇದೆ. ನಾವು ಮೊನ್ನೆ ಎಲ್ಲ ದಾಖಲೆಗಳು ಕೊಟ್ಟಿದ್ರಲ್ಲ, ಲಕ್ಷಾಂತರ ಎಕರೆ ಕೊಳಿತಾ ಬಿದ್ದಿದೆ. ಹಂಗೆ ಕೊಡಿ ಅಲ್ಲಿ. ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಲ್ಯಾಂಡ್, 650 crores, 650 ಕೋಟಿ ಬೆಲೆ ಬಾಳುವ ಜಮೀನು. 15 ಎಕರೆ ಜಮೀನು ಅಲ್ಲಿ ಸುಮಾರು 10ರಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.